ವಿಧಾನ ಪರಿಷತ್ಗೆ ನಾಮನಿರ್ದೇಶನ 4 ಎಂಎಲ್ಸಿ ಹೆಸರಿಗೆ ಕಡೆಗೂ ಕೂಡ ಕಾಂಗ್ರೆಸ್ ವರಿಷ್ಠರು ಸಮ್ಮತಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳಲಾಗ್ತಾ ಇದೆ. ಆರತಿ ಕೃಷ್ಣ, ರಮೇಶ್ ಬಾಬು, ಜಕ್ಕಪ್ಪನವರ್, ಶಿವಕುಮಾರ್ ಹೆಸರು ಬಹುತೇಕವಾಗಿ ಫೈನಲ್ ಆಗಿದೆ. ಅಧಿಕೃತವಾಗಿ ಅನೌನ್ಸ್ ಆಗಲೇಬೇಕಾಗತ್ತೆ. 7 ತಿಂಗಳ ಹಗ್ಗಜಗ್ಗಾಟದ ಬಳಿಕ ಕಡೆಗೂ ಅಸ್ತು ಅನ್ನಲಾಗಿದೆ ಅಂತ ಮೊದಲಿಗೆ ಹೆಸರು ಫೈನಲ್ ಮಾಡಲಾಗಿತ್ತು. ಬಟ್ ಒಂದಷ್ಟು ರೀತಿಯಾದಂಥ ಬೇಕು ಬೇಡ ಈ ಚರ್ಚೆಗಳಾಗಿತ್ತು. ಒಂದಷ್ಟು ಬಣ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದಿತ್ತು. ನಾವು ಕಷ್ಟಪಡ್ತಾ ಇದ್ದೀವಿ, ಇವ್ರುಗಳ ಹೆಸರನ್ನ ಫೈನಲ್ ಮಾಡೋದು ಯಾಕೆ, ಹಾಗೆ ಹೀಗೆ ಅಂತ. ಹಾಗಾಗಿ ಅದನ್ನು ಹಾಗೆ ಪೆಂಡಿಂಗ್ ಅಲ್ಲಿ ಇಟ್ಕೊಳ್ಳಲಾಗಿತ್ತು. ಅಧಿಕೃತವಾಗಿ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂತ ಕಾಯಲಾಗ್ತಾ ಇತ್ತು. ಆಲ್ರೆಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷ ಕಳೆದೇ ಹೋಗಿದೆ. ಇನ್ನು ಅನೌನ್ಸ್ ಮಾಡಿ ಏನು ಫಲ ಅನ್ನೋದು ಕೆಲವರು ಪ್ರಶ್ನೆ ಆಗಿತ್ತು. ಇದೀಗ 7 ತಿಂಗಳ ಹಗ್ಗ ಜಗ್ಗಾಟದ ಬಳಿಕ ಕಡೆಗೂ ಏನೋ ಹೈಕಮಾಂಡ್ ನಾಯಕರು ಅಷ್ಟು ಅಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅಧಿಕೃತವಾಗಬೇಕು. ಅಧಿಕೃತವಾಗಿ ಅನೌನ್ಸ್ ಮಾಡ್ದೇನೆ ಏನನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಈಗ ಫೈನಲ್ ಆಗಿ ಅನೌನ್ಸ್ ಆಗುವಕ್ಕೆ ರೆಡಿ ಆಗಿರುವಂಥ ಪಟ್ಟಿಯಲ್ಲಿ 4 ಜನರ ಹೆಸರು ಇದೆ ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಖಾಲಿ ಇರುವ 4 ವಿಧಾನ ಪರಿಷತ್ ನಾಮನಿರ್ದೇಶಿತ ಸ್ಥಾನಗಳ ನೇಮಕಾತಿಗೆ 7 ತಿಂಗಳ ಹಗ್ಗ ಜಗ್ಗಾಟದ ಬಳಿಕ ಕೊನೆಗೂ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆ ದೊರೆತಿದೆ. ಡಾಕ್ಟರ್ ಆರತಿ ಕೃಷ್ಣ, ರಮೇಶ್ ಬಾಬು, ಎಫ್ಎಚ್ ಜಕ್ಕಪ್ಪನವರ್, ಶಿವಕುಮಾರ್ ಅವರ ಹೆಸರು ಅಂತಿಮಗೊಳಿಸಲಾಗಿದ್ದು, ರಾಜ್ಯದಿಂದ ಶಿಫಾರಸಾಗಿದ್ದ ಅಂತಿಮ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದ ಡಿಜಿ ಸಾಗರ್ ಹಾಗೂ ದಿನೇಶ್ ಅಮೀನ್ಮಟ್ಟು ಅವರ ಹೆಸರು ಕೈಬಿಡಲಾಗಿದೆ. ದಲಿತ ನಾಯಕ ಡಿಜಿ ಸಾಗರ್ ಅವರ ಬದಲಿಗೆ ಹುಬ್ಬಳ್ಳಿ ಧಾರವಾಡದ ಕಾಂಗ್ರೆಸ್ ನಾಯಕ ಎಐಸಿಸಿ ಎಸ್ಸಿ ವಿಭಾಗದ ಪ್ರಧಾನ ಕಾರ್ಯದರ್ಶಿ ಜಕ್ಕಪ್ಪನವರ್ ಸ್ಥಾನ ಗಿಟ್ಟಿಸಿದ್ದಾರೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಳೆದ ಬಾರಿ ಮಾಧ್ಯಮ ಸಲಹೆಗಾರರಾಗಿದ್ದ ಪತ್ರಕರ್ತ ದಿನೇಶ್ ಅಮೀನ್ಮಟ್ಟು ಬದಲಿಗೆ ಮೈಸೂರಿನ ಹಿರಿಯ ಪತ್ರಕರ್ತ ಹಾಗೂ ಸಿದ್ದರಾಮಯ್ಯ ಅವರ ಆಪ್ತ ಶಿವಕುಮಾರ್ ಅವರಿಗೆ ಅವಕಾಶ ಒಲಿದಿರುವುದಾಗಿ ತಿಳಿದು ಬಂದಿದೆ. ಸರ್ಕಾರದಿಂದ ನಾಮನಿರ್ದೇಶನಗೊಂಡಿದ್ದಂಥ ಸದಸ್ಯರ ಪೈಕಿ ಯುಬಿ ವೆಂಕಟೇಶ್, ಪ್ರಕಾಶ್ ರಾಠೋಡ್, ಸಿಪಿ ಯೋಗೇಶ್ವರ್ ಹಾಗೂ ತಿಪ್ಪೇಸ್ವಾಮಿ ಅವರ ಅವಧಿ ಜನವರಿ ವೇಳೆಗೆ ಮುಕ್ತಾಯಗೊಂಡಿತ್ತು. ಸೊ ಇದೀಗ ಈ 4 ಜನ ಆರತಿ ಕೃಷ್ಣ, ರಮೇಶ್ ಬಾಬು, ಜಕ್ಕಪ್ಪನವರ್, ಶಿವಕುಮಾರ್ ಈ 4 ಜನರ ಹೆಸರನ್ನ ಹೈಕಮಾಂಡ್ ನಾಯಕರು ಕೂಡ ಓಕೆ ಅಂತ ಹೇಳಿದಾರಂತೆ. ಸೊ ಅಧಿಕೃತವಾಗಿ ಅನೌನ್ಸ್ ಆಗಬೇಕಾಗುತ್ತೆ. ಅಧಿಕೃತವಾಗಿ ಅನೌನ್ಸ್ ಆಗೋವರೆಗೂ ಕಾಯಲೇಬೇಕಾಗತ್ತೆ. 4 ಮಂದಿ ಸದಸ್ಯರ ಪೈಕಿ ಆರತಿ ಕೃಷ್ಣ ಅವರು ಒಕ್ಕಲಿಗ, ರಮೇಶ್ ಬಾಬು ಅವರು ಹಿಂದುಳಿದ ವರ್ಗ, ಎಫ್ಎಸ್ ಜಕ್ಕಪ್ಪನವರ ಹಾಗೂ ಶಿವಕುಮಾರ್ ದಲಿತ ಸಮುದಾಯದವರು, ಬಲಗೈಗೆ ಸೇರಿದವರಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ಯಾವಾಗ ಅಧಿಕೃತವಾಗಿ ಅನೌನ್ಸ್ ಮಾಡ್ತಾರೆ, ಏನ್ ಆಗತ್ತೆ ಅನ್ನೋದ್ರ ಬಗ್ಗೆ.